ನಮಸ್ತೆ ಎಲ್ಲರಿಗೂ. ಇವತ್ತು ನಾವು ಕರ್ನಾಟಕದ ಸಾಮ್ರಾಜ್ಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಅಂದರೆ ಕರ್ನಾಟಕವನ್ನು ಆಳಿದ ನಮ್ಮ ರಾಜವಂಶಗಳ ಬಗ್ಗೆ ತಿಳಿದುಕೊಳ್ಳೋಣ. ಭಾರತದ ದಕ್ಷಿಣ ಭಾಗದಲ್ಲಿರುವ ನಮ್ಮ ಕರ್ನಾಟಕವು ಸಾವಿರಾರು ವರ್ಷಗಳ ಇತಿಹಾಸವನ್ನು ಹೊತ್ತು ನಿಂತಿದೆ. ಇಲ್ಲಿ ಉದಯವಾದ ಅನೇಕ ಸಾಮ್ರಾಜ್ಯಗಳು ಕಲೆ, ಸಂಸ್ಕೃತಿ, ಸಾಹಿತ್ಯ ಮತ್ತು ಶೌರ್ಯದ ಅದ್ಭುತ ಗುರುತುಗಳನ್ನು ಬಿಟ್ಟಿವೆ. ಬನ್ನಿ, ಇವತ್ತು ನಾವು ಕರ್ನಾಟಕದ ಸಾಮ್ರಾಜ್ಯಗಳ ಇತಿಹಾಸ ಯಾನದತ್ತ ಸಾಗೋಣ. ಮೊದಲನೆಯದಾಗಿ ನಮ್ಮ ಕರ್ನಾಟಕವನ್ನು ಆಳಿದ ರಾಜವಂಶವೆಂದರೆ ಅದು ಶಾತವಾಹನರು. CE 0 ಇಂದ CE 325 ಅಂದರೆ ಸಾಮಾನ್ಯ ಯುಗ 0 ಇಂದ ಶೂನ್ಯದಿಂದ ಶುರುವಾಗಿ 325 ವರ್ಷಗಳ ಕಾಲ ಶಾತವಾಹನರು ನಮ್ಮ ಕರ್ನಾಟಕವನ್ನು ಆಳುತ್ತಾರೆ. ಡೆಕ್ಕನ್ ಪ್ರದೇಶವನ್ನು ಸ್ಥಾಪಿಸಿದ್ದ ಮೊದಲ ದೊಡ್ಡ ಸಾಮ್ರಾಜ್ಯವು ಶಾತವಾಹನರದ್ದಾಗಿರುತ್ತದೆ. ಸೇಮುಖರಿಂದ ಆರಂಭವಾಗಿ ಗೌತಮಿಪುತ್ರ ಶಾತಕರ್ಣಿಯ ಕಾಲದಲ್ಲಿ ಇವರು ಈಗಿನ ಆಂಧ್ರ, ಕರ್ನಾಟಕ ಮತ್ತು ಮಹಾರಾಷ್ಟ್ರವನ್ನು ಆಳುತ್ತಾರೆ. ನಂತರ ಬಂದವರೇ ಕದಂಬರು. ಇವರು ಸಾಮಾನ್ಯ ಯುಗ 325ನೇ ಇಸವಿಯಿಂದ ಸಾಮಾನ್ಯ ಯುಗ 540 ಇಸವಿಯ ತನಕ ಆಳ್ವಿಕೆಯನ್ನು ನಡೆಸುತ್ತಾರೆ. ಹಾಗೆ ಈ ನಮ್ಮ ಬನವಾಸಿ ಕದಂಬರು ನಮ್ಮ ಕರ್ನಾಟಕದ ಮೊದಲ ಸ್ಥಳೀಯ ರಾಜವಂಶವಾಗಿರುತ್ತದೆ. ಅಂದರೆ ಮೊದಲನೆಯದಾಗಿ ಬಂದ ಶಾತವಾಹನರು ನಮ್ಮ ಸ್ಥಳೀಯ ರಾಜವಂಶರು ಆಗಿರುವುದಿಲ್ಲ, ಆದರೆ ಕದಂಬರು ನಮ್ಮ ಸ್ಥಳೀಯ ರಾಜವಂಶರು ಆಗಿರುತ್ತಾರೆ. ಹಾಗೆಯೇ ಕದಂಬರ ಕಾಲದಲ್ಲಿ ಆಳ್ವಿಕೆಯನ್ನು ಮಾಡಿದ ರಾಜರಾದ ಮಯೂರ ಶರ್ಮ ಮತ್ತು ಕಾಕುಸ್ಥವರ್ಮರ ಕಾಲದಲ್ಲಿ ಮಧ್ಯ, ಪಶ್ಚಿಮ ಮತ್ತು ವಾಯುವ್ಯ ಕರ್ನಾಟಕದಲ್ಲಿ ಕದಂಬ ಸಾಮ್ರಾಜ್ಯವನ್ನು ಅರಳಿಸುತ್ತಾರೆ. ಹಾಗೆಯೇ ನಂತರ ಬಂದವರೇ ಪಶ್ಚಿಮ ಗಂಗರು. 325ನೇ ಇಸವಿಯಿಂದ 999 ಇಸವಿಯ ತನಕ ಪಶ್ಚಿಮ ಗಂಗರು ನಮ್ಮ ಕರ್ನಾಟಕವನ್ನು ಆಳ್ವಿಕೆ ಮಾಡುತ್ತಾರೆ. ಇದರಲ್ಲಿ ತಲಕಾಡನ್ನು ರಾಜಧಾನಿಯಾಗಿ ಮಾಡಿಕೊಳ್ಳುತ್ತಾರೆ. ಹಾಗೆಯೇ ಈ ಕಾಲದಲ್ಲಿ ಆಳ್ವಿಕೆ ಮಾಡಿದ ಅವನೀತ, ದುರ್ವಿನೀತ, ರಾಚಮಲ್ಲ ಮೊದಲಾದ ಬಲಿಷ್ಠ ಆಡಳಿತಗಾರರ ಕಾಲದಲ್ಲಿ ದಕ್ಷಿಣ ಕರ್ನಾಟಕ ಮತ್ತು ಆಂಧ್ರ, ತಮಿಳುನಾಡಿನ ಭಾಗಗಳನ್ನು ನಮ್ಮ ಪಶ್ಚಿಮ ಗಂಗರು ಆಳುತ್ತಾರೆ. ನಂತರ ಬಂದವರೇ ಬಾದಾಮಿ ಚಾಲುಕ್ಯರು. ಇವರು ಸಾಮಾನ್ಯ ಯುಗ 500 ಇಸವಿಯಿಂದ 757 ಇಸವಿಯ ತನಕ ನಮ್ಮ ಕರ್ನಾಟಕವನ್ನು ಆಳುತ್ತಾರೆ. ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ರಾಜರಾಗಿದ್ದಂತಹ ಪುಲಕೇಶಿ II ಅವರ ವಿಜಯ ಗಾಥೆಗಳು ಭಾರತದ ಇತಿಹಾಸದಲ್ಲೇ ಪ್ರಸಿದ್ಧಿಯನ್ನು ಪಡೆಯುತ್ತದೆ. ಹಾಗೆಯೇ ಇವರು ಕರ್ನಾಟಕದಿಂದ ಗುಜರಾತ್, ಮಹಾರಾಷ್ಟ್ರ, ಒಡಿಶಾ ಹಾಗೂ ಆಂಧ್ರದವರೆಗೂ ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಿಸುತ್ತಾರೆ. ನಂತರ ಬಂದವರೇ ರಾಷ್ಟ್ರಕೂಟರು. ಇವರು ಇಸವಿ 757ರಿಂದ 973 ಇಸವಿಯ ತನಕ ನಮ್ಮ ಕರ್ನಾಟಕವನ್ನು ಆಳುತ್ತಾರೆ. ರಾಷ್ಟ್ರಕೂಟರ ಕಾಲದಲ್ಲಿ ರಾಜರಾಗಿದ್ದಂತಹ ಕೃಷ್ಣ I, ಗೋವಿಂದ III ಮತ್ತು ಅಮೋಘವರ್ಷ ನೃಪತುಂಗರ ಕಾಲದಲ್ಲಿ ರಾಷ್ಟ್ರಕೂಟರ ಕಾಲವು ದಕ್ಷಿಣ ಭಾರತದ ಮಹಾಶಕ್ತಿಶಾಲಿಗಳಲ್ಲಿ ಒಂದಾಗಿದ್ದರು. ಹಾಗೆಯೇ ಈ ರಾಷ್ಟ್ರಕೂಟರ ಅಧೀನದಲ್ಲಿ ಕರ್ನಾಟಕ, ಆಂಧ್ರ, ತಮಿಳುನಾಡು, ಮಧ್ಯಪ್ರದೇಶ ಮತ್ತು ಮಹಾರಾಷ್ಟ್ರಗಳಿದ್ದವು. ನಂತರ ನಮ್ಮ ಕರ್ನಾಟಕವನ್ನು ಆಳ್ವಿಕೆ ಮಾಡಿದವರು ಕಲ್ಯಾಣದ ಚಾಲುಕ್ಯರು. ಈ ಕಲ್ಯಾಣದ ಚಾಲುಕ್ಯರ ಕಾಲದಲ್ಲಿ ರಾಜರಾಗಿದ್ದಂತಹ ವಿಕ್ರಮಾದಿತ್ಯ VIರ ಕಾಲವನ್ನು ಚಾಲುಕ್ಯ ವಿಕ್ರಮಯುಗ ಎಂದು ಕರೆಯುತ್ತಾರೆ. ಕರ್ನಾಟಕದ ರಾಜಕೀಯ, ಸಾಹಿತ್ಯ ಮತ್ತು ಶಿಲ್ಪಕಲೆಗೆ ಇವರು ಮಹತ್ತರ ಕೊಡುಗೆಯನ್ನು ನೀಡಿರುತ್ತಾರೆ. ಅದಕ್ಕಾಗಿಯೇ ಆ ಕಾಲವನ್ನು ಚಾಲುಕ್ಯ ವಿಕ್ರಮಯುಗ ಎಂದು ಕರೆಯುತ್ತಾರೆ. ನಂತರ ಬಂದವರೇ ಸೇವುಣರು. ಇವರನ್ನು ಯಾದವರು ಎಂದು ಕರೆಯುತ್ತಾರೆ. ಇವರ ಕಾಲಘಟ್ಟವು 1198ರಿಂದ 1312 ಇಸವಿಗಳ ತನಕ ನಮ್ಮ ಕರ್ನಾಟಕವನ್ನು ಆಳುತ್ತಾರೆ. ಈ ಕಾಲದಲ್ಲಿ ರಾಜರಾಗಿದ್ದಂತಹ ಸಿಂಗನ II ಸೇರಿದಂತೆ ಹಲವಾರು ಆಡಳಿತಗಾರರು ರಾಜರಾಗಿ ಆಳ್ವಿಕೆಯನ್ನು ನಡೆಸುತ್ತಾರೆ. ಇಂದಿನ ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಆಂಧ್ರದ ಭಾಗಗಳಲ್ಲಿ ತಮ್ಮ ಅಧಿಕಾರವನ್ನು ಸ್ಥಾಪಿಸುತ್ತಾರೆ. 8ನೇಯದಾಗಿ ಬಂದವರೇ ಹೊಯ್ಸಳರು. ಹೊಯ್ಸಳರು 1000 ಇಸವಿಗಳಿಂದ 1346 ಇಸವಿಯ ತನಕ ತಮ್ಮ ಸಾಮ್ರಾಜ್ಯವನ್ನು ಸ್ಥಾಪಿಸಿ ಹಾಗೆ ನಮ್ಮ ಕರ್ನಾಟಕವನ್ನು ಆಳುತ್ತಾರೆ. ಆ ಕಾಲದಲ್ಲಿ ಬೇಳೂರಿನ ಹಳೆಬೀಡಿನ ಅಪರೂಪದ ಶಿಲ್ಪಗಳ ಹಿಂದೆ ಹೊಯ್ಸಳರ ರಚನಾ ಸಾಮರ್ಥ್ಯ ಎದ್ದು ಕಾಣುತ್ತದೆ.
ಹೊಯ್ಸಳರ ನಂತರ ವಿಜಯನಗರ ಸಾಮ್ರಾಜ್ಯ. ವಿಜಯನಗರ ಸಾಮ್ರಾಜ್ಯವು 1336ರಿಂದ 1565 ಇಸವಿಯ ತನಕ ಇರುತ್ತದೆ. ಈ ಕಾಲದಲ್ಲಿ ವಿಜಯನಗರ ಕಾಲದಲ್ಲಿ ದೇವರಾಯ II ಮತ್ತು ಕೃಷ್ಣದೇವರಾಯರು ದಕ್ಷಿಣ ಭಾರತದ ಸಂಸ್ಕೃತಿ, ವಾಣಿಜ್ಯ ಮತ್ತು ಸೈನಿಕ ಶಕ್ತಿಯ ಚಿನ್ನದ ಯುಗವನ್ನು ನಿರ್ಮಿಸುತ್ತಾರೆ. ಕರ್ನಾಟಕ, ಕೇರಳ, ತಮಿಳುನಾಡು, ಆಂಧ್ರ ಎಲ್ಲೆಡೆ ವಿಜಯನಗರದ ಪ್ರಭಾವವನ್ನು ಬೀರುತ್ತಾರೆ. ನಂತರ ಬಹುಮನಿ ಆದಿಶಾಲಿ ಸುಲ್ತಾನರು. ಇವರ ಕಾಲವು 1347 ಇಸವಿಯಿಂದ 1686 ಇಸವಿಯ ತನಕ. ಡೆಕ್ಕನ್ ಪ್ರದೇಶದಲ್ಲಿ ಈ ಸುಲ್ತಾನರು ಬಲಿಷ್ಠ ಆಡಳಿತವನ್ನು ಕಟ್ಟಿದ್ದರು. ಬಿಜಾಪುರದ ಇಬ್ರಾಹಿಂ ಆದಿಲ್ ಶಾ II ಸಂಗೀತ ಮತ್ತು ಕಲೆಗಳಿಗೆ ಪ್ರಸಿದ್ಧಿಯಾಗಿದ್ದರು. ನಂತರ ಬಂದವರೇ ಕೆಳದಿ ನಾಯಕರು. ಇವರ ಕಾಲವು 1500ರಿಂದ 1763 ಇಸವಿಯ ತನಕ. ಶಿವಪ್ಪ ನಾಯಕ ಮತ್ತು ರಾಣಿ ಚೆನ್ನಮ್ಮರ ಆಡಳಿತ ಈ ಕಾಲದಲ್ಲಿತ್ತು. ಕರಾವಳಿ ಮತ್ತು ಮಲೆನಾಡಿನ ಜನಪರ ಶಕ್ತಿಪ್ರಧಾನ ಆಡಳಿತದ ಉದಾಹರಣೆಯಾಗಿತ್ತು. ನಂತರ ನಮ್ಮ ಮೈಸೂರಿನ ಒಡೆಯರ ಕಾಲ 1399 ಇಸವಿಯಿಂದ 1950 ಇಸವಿಯ ತನಕ. ಕಂಠೀರವ ಚಿಕ್ಕದೇವರಾಜ, ನಂತರ ಕೃಷ್ಣರಾಜ ಒಡೆಯರ್ 4. ಇವರ ಕಾಲಘಟ್ಟವು ಮೈಸೂರು ಅಭಿವೃದ್ಧಿ, ಸಂಗೀತ ಮತ್ತು ಕಲೆಗಳ ಕೇಂದ್ರವಾಗಿತ್ತು. ನಂತರ ಹೈದರಾಲಿ ಟಿಪ್ಪು ಸುಲ್ತಾನ್ ಕಾಲ 1761 ಇಸವಿಯಿಂದ 1799 ಇಸವಿಯ ತನಕ. ಮೈಸೂರು ಟಿಪ್ಪು ಸುಲ್ತಾನ್ ಅವರು ನಮ್ಮ ಕರ್ನಾಟಕವನ್ನು ಆಳುತ್ತಾರೆ. ದಕ್ಷಿಣ ಭಾರತದಲ್ಲಿ ಬ್ರಿಟಿಷರಿಗೆ ದೊಡ್ಡ ಸವಾಲಾಗಿ ನಿಲ್ಲುತ್ತಾರೆ. ಚಿತ್ರದುರ್ಗ ನಾಯಕರ ಪಾಳೆಗಾರರು 1588 ಇಸವಿಯಿಂದ 1779 ಇಸವಿಯ ತನಕ ಇವರು ಆಳ್ವಿಕೆಯನ್ನು ಮಾಡುತ್ತಾರೆ. ಚಿಕ್ಕ ಮಲೆನಾಡಿನ ಬಲಿಷ್ಠ ಕೋಟೆ ಚಿತ್ರದುರ್ಗ. ತಿಮ್ಮಣ್ಣ ನಾಯಕರಿಂದ ಆರಂಭವಾದ ಈ ಪಾಳೆಗಾರರ ವಂಶ ಮದಕರಿ ನಾಯಕನ ಕಾಲದಲ್ಲಿ ಅತ್ಯಂತ ಗರಿಮೆ ತಲುಪಿತು. ಮೈಸೂರು ಒಡೆಯರು ನವೀಕೃತ ಅವಧಿ 1800 ಇಸವಿಯಿಂದ 1831 ಇಸವಿಯ ತನಕ. ಟಿಪ್ಪು ಸುಲ್ತಾನನಾದ ಬಳಿಕ ಮೈಸೂರು ರಾಜ್ಯವನ್ನು ಪುನಃ ಒಡೆಯರಿಗೆ ಹಿಂತಿರುಗಿಸಲಾಯಿತು. ಕೃಷ್ಣರಾಜ ಒಡೆಯರು 3 ಕಲೆಯ ಪರಮೋನ್ನತ ಪ್ರೇಮಿ, ಹೊಸ ಮೈಸೂರು ಪರಿಕಲ್ಪನೆಯನ್ನು ತಂದುಕೊಟ್ಟವರು. ನಂತರ ಬ್ರಿಟಿಷ್ ಆಯುಕ್ತರ ಆಡಳಿತ ಆರಂಭ 1831ರಿಂದ 1881 ಇಸವಿಯ ತನಕ ಬ್ರಿಟಿಷರು ನಮ್ಮನ್ನು ಆಳುತ್ತಾರೆ. 1831ರಲ್ಲಿ ಬ್ರಿಟಿಷರು ಮೈಸೂರನ್ನು ನೇರ ಆಡಳಿತಕ್ಕೆ ತೆಗೆದುಕೊಂಡರು. ಆಯುಕ್ತರು ಹಳೆಯ ಮೈಸೂರು ಮತ್ತು ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳನ್ನು ನೇರವಾಗಿ ಬ್ರಿಟಿಷ್ ಸರ್ಕಾರದ ಅಧೀನಕ್ಕೆ ತರುತ್ತಾರೆ. 1881 ಇಸವಿಯಿಂದ 1950 ಇಸವಿಯ ತನಕ ಕರ್ನಾಟಕವನ್ನು ಆಳುತ್ತಾರೆ. 1881ರಲ್ಲಿ ಮೈಸೂರು ಮತ್ತೆ ಒಡೆಯರಿಗೆ ಹಿಂದಿರುಗಿತು. ಈ ಅವಧಿಯಲ್ಲಿ ಕೃಷ್ಣರಾಜ ಒಡೆಯರು 4 ಹಾಗೂ ಜಯಚಾಮರಾಜ ಒಡೆಯರ್ ಇವರು ಆಳ್ವಿಕೆಯನ್ನು ಮಾಡುತ್ತಾರೆ. ವಿದ್ಯಾಭ್ಯಾಸ, ಸಂಗೀತ, ವೈದ್ಯಕೀಯ ಮತ್ತು ಆಡಳಿತ ಅವರ ಕಾಲದಲ್ಲಿ ಹೊಸ ಉನ್ನತಿಗೆ ತಲುಪುತ್ತದೆ. ಮೈಸೂರು ಭಾರತದ ಅತ್ಯುತ್ತಮವಾಗಿ ಆಡಳಿತವಿರುವ ರಾಜ್ಯವೆಂದು ಪ್ರಸಿದ್ಧಿಗೊಳ್ಳುತ್ತದೆ. ನಂತರ ನಮ್ಮ ಕರ್ನಾಟಕವು ಪುನರ್ರಚನೆಗೊಳ್ಳುತ್ತದೆ. 1956ರಲ್ಲಿ ರಾಜ್ಯ ಪುನರ್ರಚನೆಯ ನಂತರ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂಬ ಹೆಸರು ದೊರೆಯಿತು. ಇಂದಿನ ಕರ್ನಾಟಕ ಸಂಸ್ಕೃತಿ, ವಿಜ್ಞಾನ, ತಂತ್ರಜ್ಞಾನ, ಸಾಹಿತ್ಯ ಮತ್ತು ಕಲೆಯ ಅದ್ಭುತ ಸಮನ್ವಯವಾಗಿದೆ. ಹಳೆಯ ಸಾಮ್ರಾಜ್ಯಗಳ ವೈಭವವನ್ನು ತನ್ನೊಳಗೆ ಜೀರ್ಣಿಸಿಕೊಂಡ ಮಣ್ಣಿನ ನಾಡೆ ನಮ್ಮ ಕರ್ನಾಟಕ. ಕರ್ನಾಟಕ ಸಾಮ್ರಾಜ್ಯಗಳ ಬೃಹತ್ ಅಧ್ಯಾಯ. ಇದರ ಬಗ್ಗೆ ನಿಮಗೆ ಏನು ಅನಿಸಿತು? ಹಾಗೆ ಯಾವ ರಾಜವಂಶವು ನಿಮ್ಮ ಮೇಲೆ ಹೆಚ್ಚು ಪ್ರಭಾವ ಬೀರಿತು ಎಂದು ಕಮೆಂಟ್ನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು ಎಲ್ಲರಿಗೂ.